ಹಾಯ್, ಇವತ್ತು ಇನ್ನೊಂದು ಈಸಿಯಾಗಿ ಮಾಡ್ತಕ್ಕಂಥ ಮಕ್ಕಳ ಬಾಕ್ಸ್ಗೆ ಸ್ನ್ಯಾಕ್ಸ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇನ್ನು ನೀವು ಬ್ರೇಕ್ಫಾಸ್ಟ್ ಆಗಿ ಕೂಡ ಬೇಕಾದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ. ಮೊದಲು ನಾನಿಲ್ಲಿ ಅವಲಕ್ಕಿನ 1 ಕಪ್ ಆಗೋಷ್ಟು ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಸೇಮ್ ಅದೇ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹುರಿತಾ ಇದ್ದೀನಿ. ಸೊ ಇದು ಕಲರ್ ಚೇಂಜ್ ಆಗೋವರೆಗೂ ನೋಡಿ, ಇಷ್ಟಾದರೆ ನಮಗೆ ಸಾಕು, ಇಷ್ಟು ಹುರಿಬೇಕು. ಓಕೆ, ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಿಂಜರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಏನು ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕೂಡ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ, ಇಷ್ಟು ತರಿಯಾಗಿ ರುಬ್ಬಿದ್ರೆ ಸಾಕು. ಇವಾಗ ಒಂದು ಬೌಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರುಬ್ಬಿರ್ತಕ್ಕಂಥ ಎಲ್ಲನೂ ಐಟಮ್ಸ್ನ. ಸೊ ಅದೇ ಮಿಕ್ಸಿ ಜಾರ್ಗೆ ನಾನು ಏನು ಮಾಡ್ತೀನಿ ಅಂದರೆ, ಈ ಅವಲಕ್ಕಿನ ಏನು ನೆನೆಸಿಟ್ಕೊಂಡಿರ್ತೀವಲ್ಲ ನೋಡಿ, ಇಷ್ಟು ಸಾಫ್ಟಾಗಿರಬೇಕು. ಇಷ್ಟಾದರೆ ನಮಗೆ ಸಾಕು. ಇದನ್ನು ನಾನು ಅದೇ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕೂಡ ನಾವು ರುಬ್ಬಬೇಕು. ನೀರು ಹಾಕ್ತಿರ ರುಬ್ಬಬೇಕು. ಸೊ ಈ ಥರ ಅಂಟು ಥರ ಆಗುತ್ತೆ. ಓಕೆ, ಈ ಥರ. ಇವಾಗ ಏನು ಮಸಾಲೆ ರುಬ್ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/2 ಸ್ಪೂನಷ್ಟು ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಚಿಟಿಕೆಯಷ್ಟು ಚಾಟ್ ಮಸಾಲ, ಅರಿಶಿನ ಪೌಡ್ರು, ಹಾಗೆ ಒಂದು ಬೇಸನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಕಪ್ಪಲ್ಲಿ. ಸೊ ಇದು ಬೈಂಡಿಂಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಪಾಲಕ್ ಸೊಪ್ಪನ್ನು ಕೂಡ ನೀವು ಇಲ್ಲಿ ಹಾಕೋಬೋದು. ಸೊ ಮೊದಲು ಇದನ್ನು ನೀರೇನು ಹಾಕಿದಿರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನು ಕೂಡ ನಾನು ಇವಾಗ ಯೂಸ್ ಮಾಡಲ್ಲ, ಅಷ್ಟು ನೀರಾದರೆ ನಮಗೆ ಸಾಕು. ಇದನ್ನು ಗಟ್ಟಿಯಾಗಿ ನಾವು ಕಲಿಸ್ಕೊಬೇಕು. ನೋಡಿ, ಈ ಥರ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಹಿಟ್ಟನ್ನೆಲ್ಲ ನಾವು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಬೇಕಾಗತ್ತೆ. ವಡೆಗೆ ಯಾವ ಥರ ನಾವು ಮಾಡ್ಕೊಳ್ತೀವಲ್ಲ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ. ಯಾಕಂದರೆ ಹೊರಗಡೆ ಲೇಯರೆಲ್ಲ ನಮಗೆ ಕ್ರಿಸ್ಪಿ ಆಗಿರಬೇಕು, ಒಳಗಡೆ ಅದೆಲ್ಲ ಸಾಫ್ಟಾಗಿರಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನು ಯೂಸ್ ಮಾಡಿದರೆ ಅದನ್ನು ಗಟ್ಟಿಯಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ನೀರನ್ನು ಕೂಡ ಹಾಕಿಲ್ಲ. ಇವಾಗ ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ ಥರ ನಾವು ಮಾಡ್ಕೊಳ್ಳೋಣ. ಕಟ್ಲೆಟ್ ಶೇಪ್ಗೆ ಇದನ್ನು ಮಾಡಿಕೊಂಡ್ರೆ ಸರಿ, ಇಲ್ಲ ಬಾಲ್ಸ್ ಆ ಥರ ಇದ್ರೂ ಓಕೆ, ಇಲ್ಲ ಕಟ್ಲೆಟ್ ಥರ ನಾನಿಲ್ಲಿ ಇದನ್ನು ಶೇಪ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಒಂದು ನಿಮಗೆ ಮಾಡಿಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ಚಿಕ್ಕ ಬಾಲ್ಸ್ ಥರ ತಗೊಳ್ಳೋದು, ಆಮೇಲೆ ಸ್ವಲ್ಪ ಬೆರಳೆತ್ತದಿಂದ ಹೀಗೆ ಒತ್ಕೊಂಡಿರಬೇಕು. ಸೊ ಕಾರ್ನರ್ಸ್ನೂ ಕೂಡ ನಾವು ನೀಟಾಗಿ ಈ ಥರ ರೌಂಡ್ ಶೇಪ್ ಕೊಟ್ಟರೆ ಆಯಿತು. ಸೊ ಎಲ್ಲ ಕಟ್ಲೆಟ್ಸ್ನೂ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇವಾಗ ನೋಡಿ, ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ. ಇದನ್ನು ನಾವೆಲ್ಲವನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೊ ನನ್ನ ಮಗಳಿಗೆ ಅಂತೂ ಇದು ತುಂಬ ಇಷ್ಟ. ಅವಳು ಅವಾಗವಾಗ ಈ ರೆಸಿಪಿನ ಕೇಳ್ತಾ ಇರ್ತಾಳೆ. ಸೊ ಇದು ಹೆಲ್ದಿ ಆಗೂ ಇರುತ್ತೆ. ಸೊ ಮಕ್ಕಳಿಗೆ ನಾವೇನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ಟೋ ಥರನೂ ಇರುತ್ತೆ. ಸೊ ಒಂದೇ ರೆಸಿಪಿನ ಮಾಡಿ ನಮಗೂ ಬೋರ್ ಆಗಲ್ಲ, ಅವ್ರಿಗೂ ತಿಂದು ಬೇಜಾರಾಗಲ್ಲ. ಸೊ ಈ ಥರ ಹೊಸ ರೆಸಿಪಿನ ಅವಾಗವಾಗ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೆ ನಾವು ತುಂಬ ಇಷ್ಟ ಆಗ್ತೀವಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ ಅದು ಕಲರ್ ಎಲ್ಲ ಚೇಂಜ್ ಆಗಬೇಕು. ಓಕೆ, ಒಂದು 5 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ. ನೋಡಿ, ಇಷ್ಟು ಡೀಪ್ ಫ್ರೈ ನಾನು ಮಾಡಿದ್ದೀನಿ. ಸೊ ಎಣ್ಣೆ ಕೂಡ ಎಷ್ಟಿದೆ ಅಷ್ಟೇ ಇದೆ, ಜಾಸ್ತಿ ಎಣ್ಣೆ ಕೂಡ ಇಲ್ಲಿ ಯೂಸ್ ಆಗಲ್ಲ. ಇಲ್ಲ ಡೀಪ್ ಫ್ರೈ ಬೇಡ ಅಂದರೆ ಚಾಲೋ ಫ್ರೈ ಬೇಕಾದರೂ ಮಾಡ್ಕೋಬಹುದು. ನೋಡಿ, 2 ಸೈಡು ನೀಟಾಗಿದ್ದು ಕರ್ದಿದೆ. ಇವಾಗ ನೋಡಿ, ಒಳಗಡೆ ಕೂಡ ಫ್ರೈ ಆಗಿದೆ ಇಲ್ವಾ ಅಂತ ನೋಡೋಣ. ನೋಡಿ, ಇಷ್ಟು ನೀಟಾಗಿ ಆಗಿದೆ. ಸೊ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.